ಇದು ಬಿಫೋರ್ ಟ್ರೀಟ್ಮೆಂಟ್. ಏನು ಜಾಯಿಂಟ್ ಸ್ಪೇಸ್ ಇಲ್ಲ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಜಾಯಿಂಟ್ ಸ್ಪೇಸ್ ಬಂದಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದು ನೋಡಿ ಎಡಗಡೆ ಅದು ಬಂದಿದೆ. ಅಷ್ಟೇ ಅಲ್ಲದೆ ನೋಡಿ ಎಷ್ಟು ಚೆನ್ನಾಗಿ ಜಾಯಿಂಟ್ ಸ್ಪೇಸ್ ಬಂದಿದೆ, ಎಷ್ಟು ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಆಗಿದೆ. ಹತ್ತತ್ರ ಒಂದು ಇದು ಈ ಎಕ್ಸ್ಟ್ರಾ ತಗೋದು ಒಂದು 5-6 ಇಂಜೆಕ್ಷನ್ ಆಗಿತ್ತಲ್ಲ. ಹಾಂ, ಸೊ ನಿಧಾನಕ್ಕೆ ರೀಜನರೇಟ್ ಆಗಬೇಕು. ಈ ಕಾರ್ಟಿಲೇಜ್ ಅಂತ ಏನು ಕರಿತೀವೋ ಅದು ರೀಜನರೇಟ್ ಆಗುತ್ತೆ. ಫಸ್ಟ್ ಬಾಡಿಲಿ ಇರ್ತಕ್ಕಂಥ ಇನ್ಫ್ಲಮೇಷನ್ ಕಮ್ಮಿ ಆಗಬೇಕು ಮತ್ತು ರೀಜನರೇಟ್ ಆಗಬೇಕು. ಮತ್ತು ಎಕ್ಸ್ರೇನಲ್ಲಿ ಕೊಡಿ, ಎಕ್ಸ್ರೇನಲ್ಲಿ ನೀವು ನೋಡಿದ್ರೆ ರಿಪೋರ್ಟಲ್ಲಿ ಡಿಜೆನರೇಟಿವ್ ಚೇಂಜಸ್ ನೋಟೆಡ್ ಇನ್ ದ ಫಾರ್ಮ್ ಆಫ್ ಮಾರ್ಜಿನ್ ಆಸ್ಟಿಯೋಫೈಟ್ಸ್, ಮೀಡಿಯಲ್ ಟಿಬಿಯೋ ಫ್ಯೂಮರಲ್ ಜಾಯಿಂಟ್ ಸ್ಪೇಸ್ ರಿಡಕ್ಷನ್ ಆರ್ ನೋಟೆಡ್. ಗ್ರೇಡ್ 2 ಆಸ್ಟಿಯೋಆರ್ಥರೈಟಿಸ್, ಗ್ರೇಡ್ 2. ಇಲ್ಲಿದ್ದಷ್ಟು ಗ್ರೇಡ್ 4. ಸೊ ಗ್ರೇಡ್ 4 ಇರೋದು ಗ್ರೇಡ್ 2. ಥ್ರೋ anti-inflammatory diet, anti-inflammatory medications and regenerative injections, regenerative food, lifestyle ಇಂದ. ಸೊ ಅವ್ರು ಏನು ಮಾಡಿದ್ರು, ಅವರ ಒಂದು ಪಥ್ಯದಲ್ಲಿ ಏನೇನು ಮಾಡಿದ್ರು, ಈ ಪ್ರೂಫ್ ಏನಂದರೆ ಲೈಕ್ ಮಂಡಿ ರೀಜನರೇಟ್ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ರೀಜನರೇಟ್ ಆಗುತ್ತೆ. ಅದಕ್ಕೆ ನಾವು ಬೇಕಾಗಿರ್ತಕ್ಕಂಥ ಆಹಾರ ಪದ್ಧತಿ, ಔಷಧಿ ಮತ್ತು ಇಂಜೆಕ್ಷನ್ಸು ಮತ್ತು ನಮ್ಮ ಜೀವನ ಶೈಲಿ ಇದನ್ನು ನಾವು ಚೇಂಜ್ ಮಾಡ್ಕೊಂಡ್ರೆ ಮಾಡ್ಬೋದು.